Okay, good morning dear students. In previous class we have studied up to the streamline flow and the turbulent flow alva. So two types of flow nodvi, adu fluid dynamics alli fluid dynamics anta helidre eno, so the concept of the physics which deals with the when the fluids are in motion alva, adanna navu ಏನು ಹೇಳಿದ್ವಿ ನಾವು fluid dynamics ಅಂತ ಹೇಳಿದ್ವಿ. ಸೊ fluid dynamics ಹೇಳಬೇಕಾದ್ರೆ there are two types of flow ಅಂತ ಹೇಳಿದ್ವಿ, streamline flow ಮತ್ತೆ turbulent flow. ಸೊ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗಿದ್ವಿ ಅಲ್ವಾ. ನೆಕ್ಸ್ಟ್ we will go to the energy of a liquid in a motion. So a liquid of mass m, density rho at a height h from a reference level moving with a speed v possess three types of energies. So a liquid of mass m, mass ಎಷ್ಟಿದೆ m ಇದೆ ಅಂತ ಇಟ್ಕೊಳ್ಳೋ ಲಿಕ್ವಿಡ್, ಡೆನ್ಸಿಟಿ ಏನಿದೆ ನಮಗೆ ರೋ ಇದೆ ಅಂತ ಇಟ್ಕೊಳ್ಳೋ, ಹೈಟ್ ಹೆಚ್ಚಿಂದ ಒಂದು ಹೆಚ್ಚು ಅನ್ನೋ ಅಷ್ಟರ ಹೈಟಲ್ಲಿದೆ ಒಂದು ಲಿಕ್ವಿಡು. ಸೊ ಫ್ರಮ್ ಎ ರೆಫರೆನ್ಸ್ ಲೆವೆಲ್ ಮೂವಿಂಗ್ ವಿತ್ ಎ ಸ್ಪೀಡ್ ವಿ ಪೊಸೆಸ್ ತ್ರೀ ಟೈಪ್ಸ್ ಆಫ್ ಎನರ್ಜಿ. ಸೊ ಒಂದು ಎಲ್ಲಿಂದನೋ ಒಂದು ವಾಟರಿಗೆ ಏನಾಗ್ತಿದೆ ನಮಗೆ ಬೀಳ್ತಾ ಇದೆ ಅಂತ ಹೇಳಿದಾಗ ಅದರಲ್ಲಿ ಏನೇನಿರುತ್ತೆ ನಮಗೆ ತ್ರೀ ಟೈಪ್ಸ್ ಆಫ್ ಎನರ್ಜೀಸ್ನ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ. ಸೊ ವಿಚ್ ಆರ್ ದೋಸ್ potential energy due to its position. So potential energy due to its position that is given by m into g into h. Next kinetic energy due to its motion. So ನಿಮಗೆ ಗೊತ್ತಿದೆ ಟೂ ಟೈಪ್ಸ್ ಆಫ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ ಯಾವುದೇ ಒಂದು ಆಬ್ಜೆಕ್ಟು, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ. ಸೊ ದ್ಯಾಟ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೇನು ಹಾಫ್ ಎಮ್ ವಿ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಎನರ್ಜಿ ಡ್ಯೂ ಟು ದ ಪ್ರೆಷರ್ ಇಸ್ ಈಕ್ವಲ್ ಟು ಎಮ್ ಪಿ ಡಿವೈಡೆಡ್ ಬೈ ರೋ. ಹಿಯರ್ ರೋ ಅಂತ ಹೇಳಿದ್ರೆ ಡೆನ್ಸಿಟಿ, ಓಕೆ. ನೆಕ್ಸ್ಟ್ ಪಿ ಅಂತ ಹೇಳಿದ್ರೆ ಪ್ರೆಷರು, ಎಮ್ ಅಂತ ಹೇಳಿದ್ರೆ ಮಾಸು. ಸೊ ಒಂದು ವಾಟರ್ ಅಥವಾ ಲಿಕ್ವಿಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿದಾಗ ಇಟ್ ಪೊಸೆಸ್ ತ್ರೀ ಟೈಪ್ಸ್ ಆಫ್ ಎನರ್ಜಿ. ಸೊ ಮೂರು ಥರ ಎನರ್ಜಿನ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ. ಯಾವುದ್ಯಾವುದು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಎನರ್ಜಿ ಡ್ಯೂ ಟು ದ ಪ್ರೆಷರ್. ನೆಕ್ಸ್ಟ್ ಬರ್ನೌಲಿಸ್ ಥಿಯರಮ್. Here the statement is at all points along a streamline in an ideal fluid in steady flow the sum of the pressure energy, so pressure energy, potential energy and kinetic energy, that is the sum of these is called as total energy ಅಂತ ಹೇಳ್ತೀವಿ, per unit mass remains constant. ಸೊ ಸ್ಟೇಟ್ಮೆಂಟ್ ಇನ್ನೊಂದ್ಸಲ ನಾವು ಹೇಳ್ತೀನಿ ನೋಡಿ ಇಲ್ಲಿ. ಎಟ್ ಆಲ್ ಪಾಯಿಂಟ್ಸ್ ಅಲಾಂಗ್ ಎ ಸ್ಟ್ರೀಮ್ ಲೈನ್. ಸೊ ಸ್ಟ್ರೀಮ್ ಲೈನ್ ಫ್ಲೋ ಇರಬೇಕು. ಸ್ಟ್ರೀಮ್ ಲೈನ್ ಫ್ಲೋ ಅಂತ ಹೇಳಿದ್ರೆ ಏನು ಓದಿದ್ವಿ ನಾವು, ಪ್ರತಿಯೊಂದು ಪಾರ್ಟಿಕಲಿನ ಸ್ಪೀಡ್ ಏನಾಗಿರಬೇಕು, ಪ್ರತಿಯೊಂದು ಇದರ ಟೈಮಲ್ಲೂ ಕೂಡ ಏನಾಗಿರಬೇಕು, ಇಟ್ ಶುಡ್ ಬಿ ಕಾನ್ಸ್ಟೆಂಟ್. ಅವಾಗ ನಾವೇನು ಹೇಳ್ತೀವಿ, ಅದನ್ನು ಸ್ಟ್ರೀಮ್ ಲೈನ್ ಫ್ಲೋ ಅಂತ ಹೇಳ್ತೀವಿ. ಸೊ ಹಿಯರ್ ಅಟ್ ಆಲ್ ಪಾಯಿಂಟ್ಸ್ ಅಲಾಂಗ್ ಎ ಸ್ಟ್ರೀಮ್ ಲೈನ್ ಇನ್ ಎ ಐಡಿಯಲ್ ಫ್ಲೂಯಿಡ್ ಇನ್ ಸ್ಟಡಿ ಫ್ಲೋ ದ ಸಮ್ ಆಫ್ pressure energy, potential energy and kinetic energy, that is total energy. These three is equal to, sum of these three is equal to ಏನು ಹೇಳ್ತೀವಿ ನಾವು, total energy ಅಂತ ಹೇಳ್ತೀವಿ. ಸೊ total energy per unit mass remains constant. Okay, next ಆ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಮ್ ಆಫ್ ದ ಎನರ್ಜಿ ಪರ್ ಯೂನಿಟ್ ಮಾಸ್ ಅಂದರೆ ಸಮ್ ಆಫ್ ದ ಎನರ್ಜಿ ಅಂದರೆ ಯಾವುದ್ಯಾವ್ದು ಇನ್ಕ್ಲೂಡ್ ಆಯ್ತು ಅಲ್ಲಿ, ಪ್ರೆಷರ್ ಎನರ್ಜಿ. ಸೊ ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ಮಾಸ್ ಅಂದರೆ ಎಮ್ ಪಿ ಬೈ ರೋ ಡಿವೈಡೆಡ್ ಬೈ ಎಮ್ ಪ್ಲಸ್ ಕೈನೆಟಿಕ್ ಎನರ್ಜಿ, potential energy mgh divided by m plus half mv square divided by m is equal to constant. That is a mathematical expression for the Bernoulli's theorem. Bernoulli's theorem in a mathematical expression. Next year m and m gets cancel. ನಮ್ಗೆ ಉಳ್ಕೊಳೋದು ಏನಾಗಾದರೆ p by rho ಉಳ್ಕೊಳುತ್ತೆ. ಇಲ್ಲೂ ಕೂಡ m ಮತ್ತು m ಕ್ಯಾನ್ಸಲ್ ಆಯಿತು, ಉಳ್ಕೊಳೋದೇನು g ಮತ್ತು h ಉಳ್ಕೊಳುತ್ತೆ. ಪ್ಲಸ್ ಇಲ್ಲೂ m ಕ್ಯಾನ್ಸಲ್ ಆಯಿತು, ಹಾಫ್ v square is equal to constant ಅಂತ ಹೇಳ್ತೀವಿ. ಸೊ ದಟ್ಸ್ ಅ ಎಕ್ಸ್ಪ್ರೆಷನ್ ಫಾರ್ ದ ಬರ್ನೌಲಿಸ್ ಥಿಯರಮ್. ಬರ್ನೌಲಿಸ್ ಥಿಯರಮಿಗೆ ಎಕ್ಸ್ಪ್ರೆಷನ್. ಓಕೆ, ನೆಕ್ಸ್ಟ್ ವೆನ್ ಎಕ್ಸ್ಪ್ರೆಸ್ಡ್ ಪರ್ ಯೂನಿಟ್ ವಾಲ್ಯೂಮ್. ಹಾಗಾದರೆ ಪರ್ ಯೂನಿಟ್ ವಾಲ್ಯೂಮಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಏನೇನು ಬರುತ್ತೆ ಅಂತ ನೋಡೋಣ ಇಲ್ಲಿ. ಸೊ ಎಮ್ ಪಿ ಬೈ ರೋ ಡಿವೈಡೆಡ್ ಬೈ ವಿ ಪ್ಲಸ್ ಎಮ್ ಜಿ ಹೆಚ್ ಬೈ ವಿ ಪ್ಲಸ್ ಹಾಫ್ ಎಮ್ ವಿ ಸ್ಕ್ವೇರ್ ಬೈ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಹಾಗಾದರೆ ಮಾಸ್ ಬೈ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಯ್ತು, ಹಾಗಾದರೆ ನಮಗೆ ಡೆನ್ಸಿಟಿ ಆಯಿತು. ಮಾಸ್ ಬೈ ವಾಲ್ಯೂಮ್ ಇಸ್ ಈಕ್ವಲ್ ಟು ಡೆನ್ಸಿಟಿ. ಹಾಗಾದರೆ ಇಲ್ಲೊಂದು ಡೆನ್ಸಿಟಿ ಇದೆ, ಇಲ್ಲೊಂದು ಡೆನ್ಸಿಟಿ ಏನಾಯ್ತು ಅಲ್ಲಿ ಕ್ಯಾನ್ಸಲ್ ಆಯಿತು, ಉಳ್ಕೊಳೋದು ಏನಾಗಾದರೆ ನಮಗೆ ಇಟ್ ರಿಮೈನ್ಸ್ ಓನ್ಲಿ ಪಿ ಅಲ್ವಾ. ನೆಕ್ಸ್ಟ್ ಎಮ್ ಜಿ ಹೆಚ್ ಡಿವೈಡೆಡ್ ಬೈ ವಿ ಅಂತ ಹೇಳಿದ್ರೆ ಅಗೇನ್ ಮಾಸ್ ಬೈ ವಾಲ್ಯೂಮ್ ಏನಾಯಿತು, ಡೆನ್ಸಿಟಿ. ಮಾಸ್ ಬೈ ವಾಲ್ಯೂಮ್ ಇಸ್ ಡೆನ್ಸಿಟಿ ಇಂಟು ಜಿ ಆ್ಯಸ್ ಇಟ್ ಈಸ್, ಮತ್ತು ಹೆಚ್ ಅದೇ ಥರನೇ ಬರ್ಕೊಳ್ಳೋದು ನಾವು. ಹಾಗಾದರೆ ಎಕ್ಸ್ಪ್ರೆಷನ್ ಏನು ಉಳ್ಕೊಳ್ತು, ರೋ ಇಂಟು ಜಿ ಇಂಟು ಹೆಚ್ ಪ್ಲಸ್ ಅಗೇನ್ ಮಾಸ್ ಬೈ ವಾಲ್ಯೂಮ್ ಏನಾಯ್ತಲ್ಲಿ ಡೆನ್ಸಿಟಿ ಆಯಿತು, ಹಾಫ್ ಅದೇ ಥರನೇ ಇದೆ ಅಲ್ಲಿ. ನೆಕ್ಸ್ಟ್ ಮಾಸ್ ಬೈ ವಾಲ್ಯೂಮು ಡೆನ್ಸಿಟಿ ರೋ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ,
ದಟ್ ಈಸ್ ವೆನ್ ಬರ್ನೌಲಿಸ್ ಥಿಯರಮ್ ಇಸ್ ಎಕ್ಸ್ಪ್ರೆಸ್ಡ್ ಪರ್ ಯೂನಿಟ್ ವಾಲ್ಯೂಮ್. ಅದೇ ಸ್ಟೇಟ್ಮೆಂಟ್ ನಾವು ಪರ್ ಯೂನಿಟ್ ವಾಲ್ಯೂಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ, P ಪ್ಲಸ್ ರೋ ಜಿ ಹೆಚ್ ಪ್ಲಸ್ ಹಾಫ್ ರೋ ಇಂಟು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರುತ್ತೆ. Okay, next, for a liquid flowing horizontally in a tube, there is no change in height h. Therefore, Bernoulli's equation reduces to. For a liquid flowing horizontally in a tube, ಹಾರಿಜೆಂಟಲ್ಲಿಗೆ ಟ್ಯೂಬಲ್ಲಿ ಹೀಗೆ ಹೋಗ್ತಿದೆ ಅಂತ ಅಂದಾಗ, ಈಗ ಹಾರಿಜೆಂಟಲ್ಲಿ ಹೀಗೆ ಟ್ಯೂಬ್ ಹೋಗ್ತಿದೆ ಅಂತ ಹೇಳಿದಾಗ ದರ್ ಇಸ್ ನೋ ಚೇಂಜ್ ಇನ್ ದ ಹೈಟ್. ಈ ಹೈಟಲ್ಲಿ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ದ್ಯಾಟ್, ಅಥವಾ ಈ ಹೈಟಲ್ಲಿ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ದ್ಯಾಟ್ ಬರ್ನೌಲಿಸ್ ಥಿಯರಮ್ ಆರ್ ಬರ್ನೌಲಿಸ್ ಈಕ್ವೇಷನ್ ರೆಡ್ಯೂಸಸ್. ಬರ್ನೌಲಿಸ್ ಈಕ್ವೇಷನ್ ಏನಂತ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ P by rho, next P by rho plus half V square is equal to constant ಆಗುತ್ತೆ. ಸೊ ದಟ್ ಈಸ್ P plus half into ರೋ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ಏನು ಮಾಡಿದ್ದೀವಿ ನಾವು, ಇಂಟು ರೋ ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಇಲ್ಲೇನಾಯಿತು, ರೋ ಮತ್ತು ರೋ ಕ್ಯಾನ್ಸಲ್ ಆಯಿತು, ಇಲ್ಲಿ ರೋ ಮಲ್ಟಿಪ್ಲೈ ಆಯಿತು, ದಟ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಎನಿಥಿಂಗ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಿ ದಟ್ ಗಿವ್ಸ್ ಅ ಕಾನ್ಸ್ಟೆಂಟ್ ಇಟ್ ಸೆಲ್ಫ್ ಅಲ್ವಾ. ದಿಸ್ ಶೋಸ್ ದ್ಯಾಟ್ ಇಫ್ ದ ಸ್ಪೀಡ್ ವಿ ಆಫ್ ಎ ಫ್ಲೂಯಿಡ್ ಇನ್ಕ್ರೀಸಸ್ ದೆನ್ ಪ್ರೆಷರ್ ಡಿಕ್ರೀಸಸ್. ಹಾಗಾದರೆ ಇದರಿಂದ ನಮ್ಗೆ ಏನು ಗೊತ್ತಾಯಿತು, ವಿ ಇನ್ಕ್ರೀಸ್ ಆದರೆ P ಡಿಕ್ರೀಸ್ ಆಗುತ್ತೆ, P ಡಿಕ್ರೀಸ್ ಆದರೆ ವಿ ಇನ್ಕ್ರೀಸ್ ಆಗುತ್ತೆ ಅಂತ ಆಯಿತು. ನೆಕ್ಸ್ಟ್, ದಿಸ್ ಪ್ರಿನ್ಸಿಪಲ್ ಈಸ್ ಯೂಸ್ಡ್ ಇನ್ ದ ವೇರಿಯಸ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಸೊ ಹಾಗಾದರೆ ಈ ಬರ್ನೌಲಿಸ್ ಥಿಯರಮ್ನ ಎಕ್ಸಾಂಪಲ್ಲು ತೊಗೊಂಡು ಎಲ್ಲೆಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್, ಇಲಿಸ್ಟ್ರೇಟಿವ್ ಎಕ್ಸಾಂಪಲ್ಸ್ ಆಫ್ ಬರ್ನೌಲಿಸ್ ಥಿಯರಮ್. ಬ್ಲಡ್ ಫ್ಲೋ ಆ್ಯಂಡ್ ಹಾರ್ಟ್ ಅಟ್ಯಾಕ್. ಓಕೆ, ನವಡೇಸ್ ಹಾರ್ಟ್ ಅಟ್ಯಾಕ್ ಈಸ್ ಕಾಮನ್ ಅಲ್ವಾ. ಹಾರ್ಟ್ ಅಟ್ಯಾಕ್ ಅನ್ನೋದು ನಮ್ಮಲ್ಲಿ ಎಲ್ಲ ಕಡೆನೂ ನಾವು ನೋಡ್ತಿರೋ ಹಂಗೆ ಕಾಮನ್ ಆಗಿಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಅನ್ನೋದು. ಸೊ ಹಾರ್ಟ್ ಅಟ್ಯಾಕ್ ಹೇಗಾಗತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಅದಕ್ಕೂ ಮತ್ತು ಬರ್ನೌಲಿಸ್ ಥಿಯರಮಿಗೂ ಕೂಡ ಹೇಗೆ ರಿಲೇಟ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಅಂಡರ್ ದ ಹಾರ್ಟ್ ಅಟ್ಯಾಕ್ ಕಂಡೀಷನ್ ದ ಆರ್ಟರಿ ಮೆ ಗೆಟ್ ಕನ್ಸ್ಟ್ರಿಕ್ಟೆಡ್ ಡ್ಯೂ ಟು ಅಕ್ಯುಮುಲೇಷನ್ ಆಫ್ ಪ್ಲೇಕ್ ಅಂತ ಹೇಳಿದರೆ, ಸೊ ಇಲ್ಲಿ ಏನು ನಾವು ಪ್ಲೇಕ್ ಅಂತ ಬರಿತೀವಿ, ಆ ಪ್ಲೇಕ್ ಅಂತ ಹೇಳಿದರೆ ಸೊ ಎ ಕಾಂಬಿನೇಷನ್ ಆಫ್ ಫ್ಯಾಟ್, ಸೆಲ್ ಡೆಬ್ರೀಸ್, ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಸಮ್ಟೈಮ್ಸ್ ಕ್ಯಾಲ್ಶಿಯಮ್ ಇರ್ಬೋದು. ಸೊ ಈಗ ಒಂದು ಪೈಪಲ್ಲಿ ಕಸ ಸಿಕ್ಕಾಕೊಳುತ್ತೆ ಅಂತ ಹೇಳಿದಾಗ ಏನು ಅದಕ್ಕೆ ಕಾರಣ ಅಂತ ಹೇಳಿದರೆ, ಒಂದು ಪೈಪ್ ನಾವು ಹೀಗೆ ವಾಟರ್ ಫ್ಲೋ ಆಗೋಂಥ ಪೈಪ್ನೇ ತೊಗೊಳ್ಳೋಣ. ಸೊ ವಾಟರ್ ಫ್ಲೋ ಆಗಬೇಕಾದ್ರೆ ನೀಟಾಗಿ ಆಗಬೇಕಂತ ಹೇಳಿದಾಗ ಸೊ ದಿಸ್ ಪಾತ್ ಶುಡ್ ಬಿ ವೆರಿ ಕ್ಲಿಯರ್ ಅಲ್ವಾ. ಆ ಪಾತ್ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು. ಸಪೋಸ್ ಕ್ಲಿಯರ್ ಇಲ್ಲ ಅಂತ ಹೇಳಿದಾಗ ವಾಟ್ ಅಬೌಟ್ ಹಿಯರ್, ಇಲ್ಲೇನಾಯಿತು ನಮ್ಗೆ ಹಾಗಾದರೆ ಆ ಒಂದು ವಾಟರ್ ಫ್ಲೋ ಆಗೋದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿಂದ ಬಂದಿರೋಂಥ ವಾಟರ್ ಏನಾಗುತ್ತೆ, ಸ್ಟ್ರಕ್ಸ್ ದೇರ್ ಓನ್ಲಿ, ಇಲ್ಲೇ ಸ್ಟ್ರಕ್ ಆಗುತ್ತೆ, ಅವಾಗ ನಿಧಾನಕ್ಕೆ ವಾಟರ್ ಫ್ಲೋ ಆಗುತ್ತೆ. ನಮ್ಗೆ ಇಲ್ಲಿ ಬರೋವಂಥ ಔಟ್ಲೆಟಲ್ಲೂ ಬರೋವಂಥ ವಾಟರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರನೇ ಸೇಮ್ ಕಾನ್ಸೆಪ್ಟೇ ಇಲ್ಲೂ ಕೂಡ ಏನಾಗುತ್ತೆ, ನಮಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದಾಗ ಬ್ಲಡ್ ಫ್ಲೋ ಆಗಬೇಕು, ಹಾರ್ಟಲ್ಲಿ ನಮಗೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂತ ಹೇಳಿದಾಗ ಏನಾಗಬೇಕು, ಆ ಬ್ಲಡ್ ವೆಸಲ್ಸ್ ಎಲ್ಲ ಏನಿರುತ್ತೆ ಆ ವೆಸಲ್ಸ್ ಎಲ್ಲ ಕಂಪಲ್ಸರಿ ನಮ್ಗೆ ಏನು ಮಾಡಬೇಕು, ಇಟ್ ಶುಡ್ ಪಂಪ್. ಇಲ್ಲಿ ಆ ಒಂದು ಹಾರ್ಟ್ ಬ್ಲಡ್ನ ಪಂಪ್ ಮಾಡಬೇಕಾದ್ರೆ ಏನಾಗಿರಬೇಕು, ಆ ವೆಸಲ್ಸ್ ಎಲ್ಲ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು. ಸಪೋಸ್ ಆ ವೆಸಲ್ಸ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದಾಗ ಏನಾಯಿತು ನಮಗಲ್ಲಿ ಪೂರ್ತಿ ಅಲ್ಲೇನಾರೋ ಸಪೋಸ್ ಇವಾಗ ಬ್ಲಡ್ ಕ್ಲಾಟ್ ಯಾಕಾಗತ್ತೆ ಅಂತ ಹೇಳಿದಾಗ ಸೊ ದಟ್ ಬ್ಲಡ್ ಕ್ಲಾಟ್ ಈಸ್ ಡ್ಯೂ ಟು ದ ಅಕ್ಯುಮುಲೇಷನ್ ಆಫ್ ಪ್ಲೇಕ್ ಅಂತ ಹೇಳ್ತೀವಿ. ಸೊ ಪ್ಲೇಕ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫ್ಯಾಟ್ ಇರ್ಬೋದು, ಫ್ಯಾಟಿನ ಕಾಂಬಿನೇಷನ್ ಇರ್ಬೋದು, ಅಥವಾ ಕೆಲವೊಂದು ಸೆಲ್ಲಲ್ಲಿರೋವಂಥ ಒಂದು ಏನು ಇಂಪ್ಯೂರಿಟೀಸ್ ಇರ್ಬೋದು, ಅಥವಾ ಯಾವುದೋ ಒಂದು ಕನೆಕ್ಟಿವ್ ಟಿಶ್ಯೂ ಮಧ್ಯ ಬಂದಿರ್ಬೋದು, ಇನ್ ಸಮ್ಟೈಮ್ಸ್ ಕ್ಯಾಲ್ಶಿಯಮ್ ಇರ್ಬೋದು. ಸೊ ವೇರಿಯಸ್ ಟೈಪ್ಸ್ ಆಫ್ ಏನಾಗ್ತದೆ ನಮಗೆ ಪ್ಲೇಕು ಫಾರ್ಮೇಷನ್ ಆಗುತ್ತೆ. ಪ್ಲೇಕ್ ಫಾರ್ಮೇಷನ್ ಆದಾಗ ಇನ್ನರ್ ವಾಲ್ಸಲ್ಲಿ ಏನಾಯಿತು, ದಿಸ್ ಮೇಕ್ಸ್ ದ ಹಾರ್ಟ್ ಟು ಪುಟ್ ಇನ್ ಮೋರ್ ಎಫರ್ಟ್ ಟು ಪಂಪ್ ಅಲ್ವಾ. ಅವಾಗ ಏನು ಮಾಡಬೇಕು, ಈ ಹಾರ್ಟ್ ಏನು ಮಾಡಬೇಕು, ನಮಗೆ ಹೊರಗಡೆ ಬ್ಲಡ್ನ ನಾವು ಪಂಪ್ ಮಾಡಬೇಕಂತ ಹೇಳಿದಾಗ ಯಾವುದೋ ಒಂದು ಪ್ರೆಷರಲ್ಲಿ ಪಂಪ್ ಮಾಡ್ತಿರುತ್ತೆ, ಹೋಗಲಿಲ್ಲ ಬ್ಲಡ್ ಅಂತ ಹೇಳಿದಾಗ ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬಿತ್ತು ಅಂತ ಹೇಳಿದಾಗ ಹಾರ್ಟ್ ಏನಾಗುತ್ತೆ, ನಮಗೆ ಆ ಒಂದು ವೀಕ್ನೆಸ್ನ ತಗೊಳ್ತಾ ಹೋಗುತ್ತೆ. ಯಾಕಂದರೆ ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ, ಹಾರ್ಟ್ ಬ್ಲಡ್ನ ಪಂಪ್ ಮಾಡಬೇಕಾದ್ರೆ ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ. ಆ್ಯಂಡ್ ಬ್ಲಡ್ ಫ್ಲೋಸ್ ಥ್ರೂ ಇಟ್ಸ್ ರೀಜನ್ ವಿತ್ ಗ್ರೇಟರ್ ಸ್ಪೀಡ್. ಅವಾಗ ಏನಾಯಿತು, ಗ್ರೇಟರ್ ಸ್ಪೀಡಲ್ಲಿ ಬ್ಲಡ್ ವೆಸಲ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಬ್ಲಡ್ಡು ಪಂಪ್ ಆಗ್ತಾ ಹೋಗುತ್ತೆ. Due to this pressure, inside artery drops and the artery may collapse due to the external pressure ಅಲ್ವಾ. ಅವಾಗ ಏನಾಯಿತು, ನಮಗೆ ಎಕ್ಸ್ಟ್ರಾ ಪ್ರೆಷರ್ ಹಾಕಿದಾಗ ಒಳಗಡೆ ಅದರಲ್ಲಿರುವಂಥ ಇನ್ನರ್ ಟಿಶ್ಯೂಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ನಮಗೆ ಡ್ಯಾಮೇಜ್ ಅಥವಾ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ದ ಹಾರ್ಟ್ ಎಕ್ಸರ್ಟ್ಸ್ ಫರ್ದರ್ ಪ್ರೆಷರ್ ಟು ಓಪನ್ ದಿಸ್ ಆರ್ಟರಿ ಆ್ಯಂಡ್ ಫೋರ್ಸಸ್ ದ ಬ್ಲಡ್ ಥ್ರೂ ಇಟ್, ವಿಚ್
ಫರ್ದರ್ ಡ್ರಾಪ್ಸ್ ಇಂಟರ್ನಲ್ ಪ್ರೆಷರ್ ಲೀಡಿಂಗ್ ಟು ದ ರಿಪೀಟ್ ಕೊಲ್ಯಾಪ್ಸ್. ಇದೇ ಥರ ನಮಗೆ ಹಾರ್ಟು ಬ್ಲಡ್ ಪಂಪ್ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡ್ತಾ ಹೋಗುತ್ತೆ, ಸೊ ಗ್ರೇಟರ್ ಫೋರ್ಸಲ್ಲಿ ಆಗ್ತಾ ಹೋದಾಗ ಕೂಡ ಹಾರ್ಟಿಗೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಕೊಲ್ಯಾಪ್ಸ್ ಆಗೋ ಅಂಥ ಒಂದು ಏನಿರುತ್ತೆ ಕಂಡೀಷನ್ ಅಟೆಂಪ್ಟ್ ಆಗ್ತಾ ಹೋಗುತ್ತೆ. ಈ ಪ್ರೊಸೆಸ್ ರಿಪೀಟ್ ಆಗ್ತಾ ಹೋಗ್ತಿದ್ದಂಗೂ ಕೂಡ ಏನಾಗುತ್ತೆ ಅಲ್ಲಿ ಹಾರ್ಟು ಜಾಸ್ತಿ ಪ್ರೆಷರ್ ಹಾಕ್ಬೇಕಾದ್ರೆ ತನಗೆ ಕೆಲಸ ಜಾಸ್ತಿ ಆಯಿತು, ಹಾರ್ಟಿಗೆ ಕೆಲಸ ಜಾಸ್ತಿ ಆಯಿತು ಅಂತ ಹೇಳಿದಾಗ ಏನಾಗ್ತಾ ಹೋಗುತ್ತೆ, ಅದ್ರ ಕಂಡೀಷನ್ ವೀಕ್ ಆಗ್ತಾ ಹೋಗುತ್ತೆ. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ವ್ಯಾಸ್ಕ್ಯುಲರ್ ಫ್ಲಟರ್. ದಿಸ್ ಮೇ ರಿಸಲ್ಟ್ ಇನ್ ಎ ಹಾರ್ಟ್ ಅಟ್ಯಾಕ್ ಆಗೋದು ಹೀಗೇನೆ. ಇದನ್ನ ಏನು ಹೇಳ್ತೀವಿ ನಾವು, ವ್ಯಾಸ್ಕ್ಯುಲರ್ ಫ್ಲಟರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬರ್ನಾಲಿಸಿಗೆ ಏನಪ್ಪ ಸಂಬಂಧ ಅಂತ ಹೇಳಿದಾಗ, ಸೊ ಹಾರ್ಟಲ್ಲಿ ಬ್ಲಡ್ನ ಪಂಪ್ ಮಾಡಬೇಕಂತ ಹೇಳಿದಾಗ ಇಟ್ ಶುಡ್ ಎಕ್ಸಿಬಿಟ್ ದ ಸೇಮ್ ಫೋರ್ಸ್ ಅಥವಾ ಕಾನ್ಸ್ಟೆಂಟ್ ಪ್ರೆಷರ್ನ ಏನು ಮಾಡಬೇಕು, ಇಟ್ ಶುಡ್ ಎಕ್ಸಿಬಿಟ್. ಕಾನ್ಸ್ಟೆಂಟ್ ಪ್ರೆಷರ್ನ ಎಕ್ಸಿಬಿಟ್ ಮಾಡಿದರೆ ಮಾತ್ರ ಏನಾಗಕ್ಕೆ ಸಾಧ್ಯ, ಕ್ಲಿಯರ್ ಆಗಿ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ಡು ಮೂವ್ ಆಗಲಿಕ್ಕೆ ಸಾಧ್ಯ ಅಥವಾ ಫ್ಲೋ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಏನಾಗ್ತಾ ಹೋಗುತ್ತಲ್ಲಿ, ಕಾನ್ಸ್ಟೆಂಟ್ ಇಲ್ಲ, ಎಲ್ಲ ಫೋರ್ಸ್ನು ಕಾನ್ಸ್ಟೆಂಟ್ ಇಲ್ಲ, ಎಲ್ಲ ಪ್ರೆಷರು ಕಾನ್ಸ್ಟೆಂಟ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತಲ್ಲಿ, ದಿಸ್ ಲೀಡ್ಸ್ ಟು ದ ಹಾರ್ಟ್ ಅಟ್ಯಾಕ್. ಸೊ ಅದನ್ನೇ ನಾವಿಲ್ಲಿ ಮೇಲೆ ನೋಡಿದ್ವಲ್ಲ, ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಮಾಸ್ ಶುಡ್ ಬಿ ಕಾನ್ಸ್ಟೆಂಟ್. ಅದು ಸಮ್ ಆಫ್ ದೋಸ್ ಎನರ್ಜಿ, ಮೂರು ಕೂಡ ಎನರ್ಜಿ ಕಾನ್ಸ್ಟೆಂಟ್ ಇದ್ದರೆ, ಸಮ್ ಆಫ್ ಮೂರು ಎನರ್ಜಿ ಕಾನ್ಸ್ಟೆಂಟ್ ಇದ್ದರೆ ಮಾತ್ರ ಏನಾಗುತ್ತೆ, ಬರ್ನಾಲಿಸ್ ಥಿಯರಮ್ನ ಪ್ರೂವ್ ಮಾಡ್ದಂಗೆ ಆಯಿತು. ಅದೇ ಥರನೇ ಇಲ್ಲೂ ಕೂಡ ಹಾರ್ಟು ಬ್ಲಡ್ಡನ್ನ ಪಂಪ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇಟ್ ಶುಡ್ ಎಕ್ಸಿಬಿಟ್ ದ ಕಾನ್ಸ್ಟೆಂಟ್ ಪ್ರೆಷರ್. ಸ್ವಲ್ಪ ವೇರಿಯೇಷನ್ ಆದರೂ ಏನಾಗುತ್ತೆ ಅಲ್ಲಿ ಹಾರ್ಟಿಗೆ ಬ್ಲಡ್ನ ಪಂಪ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ವಿಚ್ ಕಾಸಸ್ ದ ವ್ಯಾಸ್ಕ್ಯುಲರ್ ಫ್ಲಟರ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಏನು ಮಾಡ್ತಾ ಹೋಗುತ್ತದು, ನಮಗೆ ಲೈಟಾಗಿ ತೊಂದರೆ ಕೊಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಡೈನಮಿಕ್ ಲಿಫ್ಟ್. ಸೊ ಡೈನಮಿಕ್ ಲಿಫ್ಟ್ ಮೀನ್ಸ್ it is a force that acts on a body such as aeroplane wing, a hydrofoil or a spinning ball by virtue of its motion through a fluid. In many games such as cricket, tennis, baseball or golf, we notice that a spinning ball deviates from its parabolic trajectory as it moves through air. This deviation can be explained on the basis of Bernoulli's theorem. ಸೊ ಇಯರ್ ಡೈನಮಿಕ್ ಲಿಫ್ಟ್ ಅಂತ ಹೇಳ್ತೀವಿ ನಾವು. ಸೊ ಡೈನಮಿಕ್ ಲಿಫ್ಟನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಇವಾಗ ಏರೋಪ್ಲೇನ್ ವಿಂಗಲ್ಲಿ ನೋಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಪಿನ್ನಿಂಗ್ ಬಾಲ್ನ ಒಂದು ಬಿಸಾಕಿದಾಗ ನಾವು ಆ ಬಾಲ್ ಹೆಂಗೆ ಆಗ್ತಾ ಹೋಗುತ್ತೆ, ಸ್ಪಿನ್ ಆಗ್ತಾ ಹೋಗ್ತಾ ಬೀಳ್ಬೋದು. ಅಲ್ವಾ, ಒಂದು ಬಾಲ್ನ ಬಿಸಾಕಿದ್ರೆ ಡೈರೆಕ್ಟಾಗಿ ಹಿಂಗೆ ಬಾಲ್ನ ಬಿಸಾಕಿದಾಗ ಏನಾಯಿತು, ಡೈರೆಕ್ಟಾಗಿ ಹೋಗಿ ಒಂದು ಪಾಯಿಂಟಿಗೆ ಬೀಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಾಲ್ ಏನಾಗ್ತದೆ ಮತ್ತೆ ಸ್ಪಿನ್ ಆಗಿ ತನ್ನ ಪಾಡಿಗೆ ತಾನು ಹಿಂಗೆ ಸ್ಪಿನ್ ಆಗ್ತಾ ಹೋಗೋದೊಂದು ಕಂಡೀಷನ್ ಬರ್ತಾ ಇರುತ್ತೆ. ಸೊ ಕೆಲವೊಂದು ಬಾಲ್ಸ್ ಏನಾಗುತ್ತೆ ಡೈರೆಕ್ಟಾಗಿ ಹೋಗಿ ಬೀಳುತ್ತೆ, ಕೆಲವೊಂದು ಸ್ಪಿನ್ ಆಗಿ ಹೋಗಿ ಬಿದ್ದೋಗುತ್ತೆ. ಅದೇ ಥರನೇ ಆ ಒಂದು ಸ್ಪಿನ್ನಿಂಗ್ ಪ್ರಾಸೆಸ್ನ ಇರ್ಬೋದು ಅಥವಾ ಲಿಫ್ಟ್ ಆಗಬೇಕಾದ್ರೆ ಡೈನಮಿಕ್ ಲಿಫ್ಟನ್ನ ಇಲ್ಲಿ ಎರಡು ಥರ ಹೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಬಾಲ್ ಮೂವಿಂಗ್ ವಿತೌಟ್ ಸ್ಪಿನ್ ಇಲ್ಲದೆ ಡೈರೆಕ್ಟಾಗಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗ್ತಿದೆ ಅಂತ ಹೇಳಿದಾಗ, ಫಿಗರ್ ಶೋಸ್ ದ್ಯಾಟ್ ಸ್ಟ್ರೀಮ್ ಲೈನ್ಸ್ ಅರೌಂಡ್ ಎ ನಾನ್ ಸ್ಪಿನ್ನಿಂಗ್ ಬಾಲ್ ಮೂವಿಂಗ್ ರಿಲೇಟಿವ್ ಟು ಎ ಫ್ಲೂಯಿಡ್. ಸೊ ಇಲ್ಲಿ ನೋಡಿ, ಇಲ್ಲಿ ಬಾಲ್ ಏನಾಗ್ತಿದೆ, ಹೀಗೆ ಹೋಗ್ತಾ ಇದೆ. ಓಕೆ, ಹಿಂಗೆ ಹೋಗ್ತಿದೆ ಅಂತ ಹೇಳಿದಾಗ ಸ್ಟ್ರೀಮ್ ಲೈನ್ ಇಲ್ಲೆಲ್ಲ ಹೋಗ್ತಿರೋದೇನೋ ಈ ಒಂದು ಏರ್ ಲೇಯರ್ಸು ಹಿಂಗೆ ಹೋಗ್ತಾ ಇದೆ. ಸೊ ಏರ್ ಲೇಯರ್ಸ್ನ ಏನು ಮಾಡ್ಕೊಳ್ತಾ ಹೋಗಿದೆ, ಅಟ್ಮಾಸ್ಫಿಯರ್ ಲೇಯರ್ಸ್ನ ತಳ್ಕೊತ ಹೋಗ್ತಾ ಇದೆ. ಸೊ ತಳ್ಕೊತ ಹೋಗ್ತಿದೆ ಅಂತ ಹೇಳಿದಾಗ the velocity of fluid above and below the ball at corresponding is same, resulting in zero pressure. ಅಲ್ವಾ, ಇಲ್ಲಿ ಎಷ್ಟು ಬಾಲ್ ಮೇಲೆ ಎಷ್ಟು ಪ್ರೆಷರ್ ಇದೆಯೋ ಹಂಗೇನೆ ಬಾಲ್ ಕೆಳಗಡೆನೂ ಕೂಡ ಅಷ್ಟೇ ಪ್ರೆಷರ್ ಇದೆ. ಅಗೇನ್ ಮತ್ತೆ ಇಲ್ಲಿ ಎಷ್ಟು ಪ್ರೆಷರ್ ಇದೆಯೋ ಅದೇ ಥರನೇ ಸೆಕೆಂಡ್ ಲೇಯರಲ್ಲೂ ಕೂಡ ಪ್ರೆಷರ್ ಇದೆ. ಈ ಥರ ಏನಾಯಿತು, ಇಲ್ಲಿ ಎಷ್ಟು ಬಾಲ್ ಮೇಲೆ ಈಕ್ವಲ್ ಪ್ರೆಷರ್ ಎಕ್ಸರ್ಟ್ ಆಗ್ತಿದೆಯೋ ಇಲ್ಲೂ ಕೂಡ ಈಕ್ವಲ್ ಪ್ರೆಷರ್ ಏನಾಗ್ತಿದೆ, ಎಕ್ಸರ್ಟ್ ಆಗ್ತಿದೆ. ಸೊ ದಟ್ ಆ ಬಾಲ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ವಿತೌಟ್ ಸ್ಪಿನ್ನಲ್ಲಿ ಏನಾಯಿತು, ಹೋಗಿ ಬಿದ್ದೋಗುತ್ತೆ, ಬಾಲು ಬಿದ್ದೋಗುತ್ತೆ. ಸೊ therefore the air therefore exerts no upward or downward force on the ball. ಅವಾಗ ಏನಾಯ್ತು, ಇಲ್ಲಿ ಅಪ್ವರ್ಡ್ ಫೋರ್ಸಲ್ಲೂ ಎಷ್ಟಿದೆ, ಡೌನ್ವರ್ಡ್ ಫೋರ್ಸಲ್ಲೂ ಎಷ್ಟಿದೆ. ಸೊ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಫೋರ್ಸಲ್ಲಿ ಎರಡೂ ಕೂಡ ಈಕ್ವಲ್ ಫೋರ್ಸ್ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಅವಾಗ ಏನಾಯಿತು, ಅಗೇನ್ ಇಟ್ ಶೋಸ್ ಅ ಬರ್ನಾಲಿಸ್ ಥಿಯರಮ್ ಅಂದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಎಕ್ಸಿಬಿಟ್ ಆಗುತ್ತೋ ಅದು ಟೋಟಲ್ ಅಮೌಂಟ್ ಆಫ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇರ್ಬೋದು. ಇಲ್ಲಿ ಎಷ್ಟೋ ಸಮ್ ಅಮೌಂಟ್ ಆಫ್ ಎನರ್ಜಿ ಎಕ್ಸಿಬಿಟ್ ಆಗ್ತದೆ, ಇಲ್ಲೂ ಕೂಡ ಎನರ್ಜಿ ಏನಾಯ್ತು, ಅಲ್ಲಿ ಅಷ್ಟೇ ಅಮೌಂಟ್ ಆಫ್ ಎನರ್ಜಿ ಎಕ್ಸಿಬಿಟ್ ಆಗ್ತಿದೆ ಅಂತ ಹೇಳಿದಾಗ ಟೋಟಲ್ ಎನರ್ಜಿ ಏನಾಯಿತು, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಯಿತು. ಓಕೆ, ನೆಕ್ಸ್ಟ್ ಬಾಲ್ ಮೂವಿಂಗ್ ವಿತ್ ಸ್ಪಿನ್. ಬಾಲ್ ಹಿಂಗೆ ಸ್ಪಿನ್ನಾಗಿ ಹೋಗ್ತಾ ಇದೆ ಅಂತ ಇಟ್ಕೊಂಡು, ಸ್ಪಿನ್ನಾಗಿ ಹೋಗೋದು ಅಂತ ಹೇಳಿದ್ರೆ ಸೊ ತನ್ನ ಪಾಡಿಗೆ ತಾನು ತಿರ್ಕೊಳ್ತಾ ಹೋಗೋದು, ತನಗೆ ಹಿಂಗೆ ಜಸ್ಟ್ ಬಾಲ್ ಹಿಂಗೆ ಹೋಗಿ ಬೀಳೋದೊಂದು ಕಡೆ ಆದರೆ ಇನ್ನೊಂದು ಸಲ ಏನಾಗುತ್ತೆ, ಬಾಲು ತನ್ನ ಸುತ್ತನೇ ತಿರುಗಿಕೊಂಡು ವಾಪಸ್ ಅಲ್ಲಿ ಹೋಗ್ಬಿಡುತ್ತೆ. ಸ್ಪಿನ್ನಿಂಗ್ ಎಲ್ಲ ನೋಡಿರ್ತೀರ ನೀವು. ಸೊ ಬಾಲ್ ಮೂವಿಂಗ್ ವಿತ್ ಸ್ಪಿನ್. ಎ ಬಾಲ್ ಮೂವಿಂಗ್ ವಿತ್ ಸ್ಪಿನ್, a ball which is spinning drags air along with it is.
ಸೊ ಇಲ್ಲಿ ಸ್ಪಿನ್ ಆಗ್ತಾ ಹೋಗ್ತಿದ್ದಂಗೂ ಏರಿನ ಇದನ್ನು ಏನು ಮಾಡ್ತಾ ಹೋಗುತ್ತೆ, ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಏರ್ನ ಡ್ರ್ಯಾಗ್ ಮಾಡ್ಕೊಳ್ತಾ ಹೋಗ್ತಿದ್ದಂಗೂ ಕೂಡ ಏನಾಯ್ತಾನೆ, ಇಫ್ ದ ಸರ್ಫೇಸ್ ಇಸ್ ರಫ್ ಮೋರ್ ಏರ್ ವಿಲ್ ಬಿ ಡ್ರ್ಯಾಗ್. ಸರ್ಫೇಸ್ ಇಲ್ಲಿ ರಫ್ ಇದೆ ಅಂತ ಹೇಳಿದಾಗ ಏರ್ ಏನಾಗುತ್ತೆ, ಸೊ ಸರ್ಫೇಸ್ ಇಸ್ ರಫ್ ಮೋರ್ ಏರ್ ವಿಲ್ ಬಿ ಡ್ರ್ಯಾಗ್ಡ್. ಸರ್ಫೇಸ್ ರಫ್ ಇದೆ ಅಂತ ಹೇಳಿದಾಗ ಜಾಸ್ತಿ ಏರ್ನ ಎಳ್ಕೊಂಡು ಹೋಗುತ್ತೆ. ಫಿಗರ್ ಬಿ ಶೋಸ್ ದಟ್ ದ ಸ್ಟ್ರೀಮ್ ಲೈನ್ಸ್ ಆಫ್ ಏರ್ ಫಾರ್ ಎ ಬಾಲ್ ವಿಚ್ ಇಸ್ ಮೂವಿಂಗ್ ಆ್ಯಂಡ್ ಸ್ಪಿನ್ನಿಂಗ್ ಎಟ್ ದ ಸೇಮ್ ಟೈಮ್. ದ ಬಾಲ್ ಈಸ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ರಿಲೇಟಿವ್ ಟು ಇಟ್ ಏರ್ ಈಸ್ ಮೂವಿಂಗ್ ಬ್ಯಾಕ್ವರ್ಡ್ಸ್. ಸೊ ಇಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಏನಾಗ್ತಿದೆ, ಸ್ಪಿನ್ ಆಗ್ತಾ ಇದೆ, ವಾಪಸ್ ಏನಾಗ್ತಾಯಿದೆ ಮೇಲ್ಗಡೆ ಏನಾಯ್ತು ಇಲ್ಲಿ ಹಿಂಗೆ ಸ್ಪಿನ್ ಆಗ್ತಾ ಹೋಗ್ತಿದ್ದಂಗೂ ಮೇಲ್ಗಡೆ ಹಿಂಗೆ ಹೋಗುತ್ತೆ. ಬಟ್ ಕೆಳಗಡೆ ಅದೇ ಫೋರ್ಸಲ್ಲಿ ಅಥವಾ ಪ್ರೆಷರಲ್ಲಿ ಹೋಗಲ್ಲ. ಅವಾಗ ಏನಾಯಿತು, ಇಲ್ಲೊಂದು ಫೋರ್ಸ್ ಆಯಿತು, ಇಲ್ಲೊಂದು ಪ್ರೆಷರ್ ಆಯಿತು. ಇಲ್ಲೊಂದು ಪ್ರೆಷರ್ ಎಕ್ಸಿಬಿಟ್ ಆಗ್ತಿದೆ, ಇಲ್ಲೊಂದು ಪ್ರೆಷರ್ ಎಕ್ಸಿಬಿಟ್ ಆಗ್ತಿದೆ. ಓಕೆ, ದ ಬಾಲ್ ಈಸ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ರಿಲೇಟಿವ್ ಟು ಇಟ್ ದ ಏರ್ ಈಸ್ ಮೂವಿಂಗ್ ಬ್ಯಾಕ್ವರ್ಡ್ಸ್. ಓಕೆ, ನೆಕ್ಸ್ಟ್, therefore the velocity of air above the ball becomes greater and below it is smaller. ಇಲ್ಲಿ ಏನಾಯಿತು, ವೆಲಾಸಿಟಿ above the ball greater ಆಯಿತು, below the ball ಏನಾಯಿತು, ಸ್ಮಾಲರ್ ಆಯಿತು. This will create pressure difference between upper and lower faces of ball resulting in the net upward force on the ball. Okay, next ಇದೇನು ಕ್ರಿಯೇಟ್ ಆಗುತ್ತೆ, ಇಯರ್ ಇಲ್ಲೊಂದು ಪ್ರೆಷರ್ ಆಯಿತು, ಇದೊಂದು ಪ್ರೆಷರ್ ಆಯಿತು ಅಂತ ಹೇಳಿದಾಗ ದೆರ್ ಇಸ್ ಎ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು. ಇದ್ರ ಮಧ್ಯ ಅಪ್ಪರ್ ಲೇಯರಲ್ಲಿ ಮತ್ತು ಲೋವರ್ ಲೇಯರಲ್ಲಿ ಏನಾಯಿತು, ನಮಗೆ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು. ಆ್ಯಂಡ್ ರಿಸಲ್ಟಿಂಗ್ ಇನ್ ನೆಟ್ ಅಪ್ವರ್ಡ್ ಫೋರ್ಸಸ್ಸಲ್ಲಿ ಏನಾಗುತ್ತೆ, ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಿಸ್ ಡೈನಮಿಕ್ ಲಿಫ್ಟ್ ಡ್ಯೂ ಟು ಸ್ಪಿನ್ನಿಂಗ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಡೈನಮಿಕ್ ಲಿಫ್ಟು ಡ್ಯೂ ಟು ಸ್ಪಿನ್ ಆಗ್ತಾ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗ್ತಿದೆ ಅಂತ ಹೇಳಿದಾಗ ಅದನ್ನೇನು ಹೇಳ್ತೀವಿ ನಾವು, ಮ್ಯಾಗ್ನಸ್ ಎಫೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಮ್ಯಾಗ್ನಸ್ ಎಫೆಕ್ಟ್ ಆ್ಯಂಡ್ ಡೈನಮಿಕ್ ಲಿಫ್ಟ್. ನೆಕ್ಸ್ಟ್ ಡೈನಮಿಕ್ ಲಿಫ್ಟ್ ಎಲ್ಲಾಗತ್ತೆ ಅಂತ ಹೇಳಿದ್ರೆ ಏರೋಪ್ಲೇನ್ ವಿಂಗ್ ಹೆಂಗಿರುತ್ತೆ ಅಂತ ಎಲ್ಲ ನೋಡಿದ್ದೀರಲ್ವಾ. ಸೊ ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ, ಇಲ್ಲಿ ಇದೇ ಥರನೇ ಏರೋಪ್ಲೇನ್ ವಿಂಗ್ ಹೀಗಿರುತ್ತೆ. ಯಾಕೆ ಅದೇ ಥರ ಮಾಡಿರ್ತಾರೆ, ದ ಏರೋಪ್ಲೇನ್ ವಿಂಗ್ಸ್ ಆರ್ ಸೋ ಡಿಸೈನ್ಡ್ ದಟ್ ದ ಏರ್ ಫ್ಲೋ ಅಗೇನೆಸ್ಟ್ ಇಟ್ ರೆಡ್ಯೂಸಸ್ ದ ಪ್ರೆಷರ್ ಆನ್ ದ ಟಾಪ್. ಸೊ ಯಾಕೆ ಹಿಂಗೆ ಮಾಡಿರ್ತಾರೆ, ಇಲ್ಲಿ ಹೈ ವೆಲಾಸಿಟಿ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಏರ್ ಫ್ಲೋ ಹಿಂಗೆ ಬರ್ತಿದೆ ಅಂತ ಹೇಳಿದಾಗ ಏರಿನ ಏನು ಮಾಡ್ಕೋಬೇಕು, ಇಟ್ ಶುಡ್ ಡ್ರ್ಯಾಗ್, ಅದನ್ನು ಏನು ಮಾಡ್ಕೊಂಡು ಹೋಗಬೇಕು, ತಳ್ಕೊಂಡು ಹೋಗಬೇಕು ಏರ್ನ. ಹಂಗೆ ಅದಕ್ಕೋಸ್ಕರನೇ ಏರೋಪ್ಲೇನ್ ವಿಂಗ್ಸ್ನ ಯಾಕೆ ಹೀಗೆ ಮಾಡಿರ್ತಾರೆ ಅಂತೇಳಿ. ಓಕೆ, ನೆಕ್ಸ್ಟ್, as the aeroplane moves forward at a high speed, air stream move above and below the wings. ಏರೋಪ್ಲೇನ್ ಮುಂದೆ ಹೋಗ್ತಿದ್ದಂಗೂ ಕೂಡ ಆ ಒಂದು ಏರ್ ಸ್ಟ್ರೀಮ್ಸ್, ಏರಲ್ಲಿರೋಂಥ ಒಂದು ಆ ಲೇಯರ್ಗಳೆಲ್ಲ ಏನಾಗ್ತಾ ಹೋಗುತ್ತೆ, ಎಬೋ ಮತ್ತು ಬಿಲೋ ವಿಂಗ್ಸ್ ಮಧ್ಯೆ ಕೆಳಗಡೆ ಒಂದಿಷ್ಟು ಮೇಲ್ಗಡೆ ಹೋಗುತ್ತೆ, ಒಂದಿಷ್ಟು ಕೆಳಗಡೆ ವಿಂಗ್ಸ್ನ ಕೆಳಗಡೆ ಹೋಗುತ್ತೆ. ದ ವಿಂಗ್ ಶೇಪ್ ಈಸ್ ಸಚ್ ದಟ್ ಏರ್ ಸ್ಟ್ರೀಮ್ ಓವರ್ ದ ವಿಂಗ್ ಟ್ರಾವೆಲ್ಸ್ ಎ ಲಾಂಗರ್ ಪಾತ್ ಆ್ಯಸ್ ಕಂಪೇರ್ಡ್ ದ ಸ್ಟ್ರೀಮ್ ಬಿಲೋ ದ ವಿಂಗ್ ಇನ್ ದ ಸೇಮ್ ಟೈಮ್. ಯಾಕೆ ಆ ಥರ ಮಾಡಿರ್ತಾರೆ, ಈ ಶೇಪಲ್ಲಿ ಯಾಕೆ ಮಾಡಿರ್ತಾರೆ ಅಂತ ಹೇಳಿದಾಗ ಒಂದು ಏರನ್ನು ತಳ್ಕೊಂಡು ಹೋಗಬೇಕು, ಅದು ಡ್ರ್ಯಾಗ್ ಮಾಡಿಕೊಂಡು ಹೋಗಬೇಕು. ಸೊ ದಟ್ ಏನಾಯಿತು, ಇಲ್ಲೊಂದು ವೆಲಾಸಿಟಿ ಬರುತ್ತೆ, ನೆಕ್ಸ್ಟ್ ಇಲ್ಲೊಂದು ವೆಲಾಸಿಟಿ ಬರುತ್ತೆ, ಇಲ್ಲೊಂದಿಷ್ಟು ಏರ್ ಸ್ಟ್ರೀಮ್ಸ್ ಬಂತು, ಇಲ್ಲೊಂದಿಷ್ಟು ಏರ್ ಸ್ಟ್ರೀಮ್ಸ್ ಬಂತು. ಸೊ ಈ ಥರ ಏರ್ ಸ್ಟ್ರೀಮ್ಸ್ನ ತಳ್ಕೊಂಡು ಹೋಗೋದಕ್ಕೋಸ್ಕರ ಆ ಥರ ಏನು ಮಾಡಿರ್ತಾರೆ, ಶೇಪ್ ಮಾಡಿರ್ತಾರೆ. ದಿಸ್ ಮೀನ್ಸ್ ದಟ್ ಸ್ಟ್ರೀಮ್ ಓವರ್ ದ ವಿಂಗ್ ಈಸ್ ಫಾಸ್ಟರ್ ಆ್ಯಂಡ್ ದ ಏರ್ ಪ್ರೆಷರ್ ಈಸ್ ಲೋವರ್. ಏರ್ ಪ್ರೆಷರ್ ಏನಾಗಿರುತ್ತೆ, ಆ ಒಂದು ಸ್ಟ್ರೀಮ್, ಆ ಏರ್ ಸ್ಟ್ರೀಮು ಫಾಸ್ಟರ್ ಇರುತ್ತೆ, ವಿಂಗಿನ ಏರ್ ಸ್ಟ್ರೀಮ್ ಏನಾಗುತ್ತೆ, ಫಾಸ್ಟ್ ಇರುತ್ತೆ, ಏರ್ ಪ್ರೆಷರ್ ಏನಾಗಿರುತ್ತೆ, ಲೋವರ್ ಇರುತ್ತೆ. ದ ಹೈಯರ್ ಪ್ರೆಷರ್ ಆಫ್ ಏರ್ ಬಿಲೋ ದ ವಿಂಗ್ ಲಿಫ್ಟ್ಸ್ ದ ಪ್ಲೇನ್ ಅಪ್ ಆ್ಯಂಡ್ ಸಪೋರ್ಟ್ಸ್ ದ ಫ್ಲೈಯಿಂಗ್ ಏರ್ ಪ್ಲೇನ್ ಇನ್ ದ ಏರ್. ಸೊ ಹಿಯರ್ ದ ಹೈಯರ್ ಪ್ರೆಷರ್ ಆಫ್ ಏರ್ ಬಿಲೋ ದ ವಿಂಗ್, ಬಿಲೋ ಆ ವಿಂಗಿನ ಕೆಳಗಡೆ ಏನಾಗಿರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ, ವಿಂಗಿನ ಮೇಲ್ಗಡೆ ಏನಾಗಿರುತ್ತೆ, ಪ್ರೆಷರ್ ಕಡಿಮೆ ಇರುತ್ತೆ. ಆ ಪ್ರೆಷರ್ ಕಡಿಮೆ ಇದ್ದಾಗ ಆ ಒಂದು ಪ್ಲೇನ್ನ ವಿಂಗನ್ನ ಲಿಫ್ಟ್ ಮಾಡಲಿಕ್ಕೆ ಏನು ಮಾಡುತ್ತೆ, ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅಂದರೆ ಇಲ್ಲಿ ಪ್ರೆಷರ್ ಒಂದು ಅಪ್ಲೈ ಆಗ್ತಿದೆ, ಇಲ್ಲೊಂದು ಪ್ರೆಷರ್ ಅಪ್ಲೈ ಆಗ್ತಿದೆ ಅಂತ ಹೇಳಿದಾಗ ಎಗೇನ್ ಇಲ್ಲೊಂದು ಪ್ರೆಷರ್ ಏನಾಯ್ತು, ಅಲ್ಲಿ ಕಾಂಪನ್ಸೇಟ್ ಆಗಿಬಿಟ್ಟು ಏನಾಗಕ್ಕೆ ಸಾಧ್ಯ, ಅದು ಒಂದೇ ಪ್ರೆಷರ್ ತಗೊಂಡು ಏರೋಪ್ಲೇನು ಟೇಕ್ ಆಫ್ ಆಗಲಿಕ್ಕೆ ಸಾಧ್ಯ. ಓಕೆ, ಸೊ ದಟ್ಸ್ ಅಬೌಟ್ ದ ಡೈನಮಿಕ್ ಲಿಫ್ಟ್ ಅಂತ ಹೇಳಿದ್ರೆ ನೋಡಿದ್ವಿ ಅಲ್ವಾ. ಸೊ ಅದರಲ್ಲಿ ಕೆಲವೊಂದು ಯಾವುದ್ಯಾವುದು ಬರ್ನಾಲಿಸ್ ಥೆರಮಿನ ಎಕ್ಸ್ಪ್ರೆಷನ್ ಅಂತ ಹೇಳಿದರೆ, ಬರ್ನಾಲಿಸ್ ಥೆರಮಿನ ಅಪ್ಲಿಕೇಶನ್ಸ್, ಅಪ್ಲಿಕೇಶನ್ ಯಾವುದ್ಯಾವುದು ಅಂತ ಹೇಳಿದರೆ, ಸೊ ಏರೋಪ್ಲೇನ್ ವಿಂಗ್ ಇರ್ಬೋದು, ಅಥವಾ ಬಾಲ್ ಮೂವಿಂಗ್ ವಿತ್ ಸ್ಪಿನ್ನು, ವಿತೌಟ್ ಸ್ಪಿನ್ನು, ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು. ಈ ಥರ ನಾವು ಕೆಲವೊಂದನ್ನ ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಅಂತ ಹೇಳಿದ್ರೆ ವಿಸ್ಕಸ್ ಲಿಕ್ವಿಡ್ಸ್ ಅಂತ ಕೇಳಿದ್ದೀರಾ. ಸೊ ವಾಟ್ ಅಬೌಟ್ ವಿಸ್ಕಸ್ ಲಿಕ್ವಿಡ್ಸ್?
ಸೊ ಈಗ ಒಂದು ವಾಟರ್ ಡ್ರಾಪ್ಲೆಟ್ನ ನಾವು ಕೈಯಲ್ಲಿ ತೊಗೊಂಡು ಹಿಂಗೆ ಬಿಟ್ಟರೆ ಡೈರೆಕ್ಟಾಗಿ ಹೋಗಿ ಬಿದ್ದೋಗುತ್ತೆ. ಅದೇ ಆಯಿಲ್ ಡ್ರಾಪ್ನ ತೊಗೊಳ್ಳಿ, ಒಂದು ಆಯಿಲ್ ಡ್ರಾಪ್ನ ತೊಗೊಂಡಾಗ ನಿಧಾನವಾಗಿ ಬಿಟ್ಟರೆ ಏನಾಗುತ್ತೆ, ಫ್ಲೋ ಏನಾಯಿತು, ಕಡಿಮೆ ಆಯಿತು. ಅದೇ ಇನ್ನೂ ಕೂಡ ಮರ್ಕ್ಯುರಿ ತೊಗೊಂಡ್ರೆ ಏನಾಯಿತು, ಅದ್ರ ಸ್ಪೀಡು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನಾಯಿತು, ಹಾಗಾದರೆ ಫ್ಲೋಯಿಂಗ್ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಫ್ಲೂಯಿಡಿಗೂ ಕೂಡ ಫ್ಲೋಯಿಂಗ್ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಒಂದು ಪ್ರತಿಯೊಂದು ಫ್ಲೂಯಿಡಿಗೂ ಒಂದು ಪ್ರಾಪರ್ಟಿ ಅಂತ ಇರುತ್ತೆ. ಆ ಪ್ರಾಪರ್ಟಿನ ನಾವು ಏನು ಹೇಳ್ತೀವಿ, ನಾವು ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ವಿಸ್ಕಾಸಿಟಿ ಮೀನ್ಸ್ ವೆನ್ ಎ ಲಿಕ್ವಿಡ್ ಫ್ಲೋಸ್ ಸ್ಟಡಿಲಿ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ದ ಬಾಟಮ್ ಲೇಯರ್ ಆಫ್ ದ ಲಿಕ್ವಿಡ್ ದಟ್ ಈಸ್ ಇನ್ ದ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ರಿಮೈನ್ಸ್ ಎಟ್ ರೆಸ್ಟ್. ಸೊ ಇಲ್ಲಿ ಲಿಕ್ವಿಡು ಫ್ಲೋ ಆಗ್ತಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಸರ್ಫೇಸ್ ಇದೆ, ಹಿಂಗೊಂದು ಸರ್ಫೇಸ್ ಇದೆ ಅಂತ ಇಟ್ಕೊಳ್ಳೋಣ. ಆ ಸರ್ಫೇಸ್ ಮೇಲೆ ಇಲ್ಲಿ ನಾವೊಂದು ವಾಟರ್ ಡ್ರಾಪ್ಲೆಟ್ಸ್ ಬಿಟ್ಟಿದ್ದೀವಿ. ಸೊ ಆ ವಾಟರ್ ಡ್ರಾಪ್ಲೆಟ್ಸ್ ಬಿಟ್ಟಾಗ ಜಸ್ಟ್ ಒಂಚೂರು ಈ ಸರ್ಫೇಸ್ನ ಸ್ಲ್ಯಾಂಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಅಂದರೆ ಹೀಗೆ ಸ್ಲ್ಯಾಂಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ಈ ವಾಟರ್ ಡ್ರಾಪ್ಲೆಟ್ಸ್ ಏನಾಯಿತು, ಫಾಸ್ಟಾಗಿ ಬಂದು ಏನಾಗುತ್ತೆ, ಇಲ್ಲಿ ಹಿಂಗೆ ಕೆಳಗಡೆ ಆಗ್ತಾ ಹೋಗುತ್ತೆ. ಅದೇ ಇಲ್ಲಿ ಆಯಿಲ್ ಡ್ರಾಪ್ ಹಾಕ್ತೀವಿ, ವಾಟರ್ ಡ್ರಾಪ್ಲೆಟ್ಸ್ ಬಿಟ್ಟು ಆಯಿಲ್ ಡ್ರಾಪ್ ಹಾಕ್ತೀವಿ ಅಂತ ಹೇಳಿದಾಗ ಅದೊಂಚೂರು ಏನಾಯಿತು, ನಿಧಾನವಾಗಿ ಹರಿತಾ ಹೋಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಲೂಯಿಡ್ಸ್ ಆರ್ ಲಿಕ್ವಿಡ್ಸ್. ಫ್ಲೂಯಿಡ್ಸ್ ಮತ್ತು ಲಿಕ್ವಿಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಒಂದು ಪ್ರಾಪರ್ಟಿನ ನಾವು ಏನು ಹೇಳ್ತೀವಿ, ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ವಿಸ್ಕಾಸಿಟಿನ ನೋಡ್ತಾ ಹೋಗೋಣ. ವೆನ್ ಎ ಲಿಕ್ವಿಡ್ ಫ್ಲೋಸ್ ಸ್ಟಡಿಲಿ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ದ ಬಾಟಮ್ ಲೇಯರ್ ಆಫ್ ದ ಲಿಕ್ವಿಡ್ ದಟ್ ಈಸ್ ಇನ್ ದ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಬಾಟಮ್ ಲೇಯರ್ ಇಲ್ಲಿ ಹಿಂಗೆ ಏನಾಗ್ತಿದೆ, ಫ್ಲೋ ಆಗ್ತಿದೆ ಅಂತ ಹೇಳಿದಾಗ ಈ ಒಂದು ಲಿಕ್ವಿಡ್ ಏನಾಯ್ತು, ಇಲ್ಲಿ ಮೂವ್ ಆಗ್ತಿದೆ, ಈ ಬಾಟಮ್ ಲೇಯರು ಆ ಒಂದು ಸರ್ಫೇಸ್ ಮೇಲೆ ಏನಾಗುತ್ತೆ, ಕಾನ್ಸ್ಟೆಂಟಾಗಿ ಕುತ್ಕೊಳುತ್ತೆ. ಓಕೆ, ಆ್ಯಸ್ ವಿ ಮೂವ್ ಅಪ್ವರ್ಡ್ ಸ್ಪೀಡ್ ಆಫ್ ದ ಲೇಯರ್ ಇನ್ಕ್ರೀಸಸ್ ಅಲ್ವಾ. ಇನ್ನೊಂಚೂರು ನಾವು ಸ್ಲ್ಯಾಂಟ್ ಮಾಡಿದ್ರೆ ಸ್ಪೀಡ್ ಏನಾಯಿತು, ಇನ್ಕ್ರೀಸ್ ಆಯಿತು. ದ ಟಾಪ್ ಮೋಸ್ಟ್ ಲೇಯರ್ಸ್ ಮೂವ್ಸ್ ವಿತ್ ಹೈಯೆಸ್ಟ್ ಸ್ಪೀಡ್. ಸೊ ಇವೆಲ್ಲ ಕಾಮನ್ ಎಕ್ಸಾಂಪಲ್ಸ್ ನೋಡಿರ್ತೀರಾ ನೀವು. ಇದಿಷ್ಟು ಪೂರ್ತಿ ಏನಾಗುತ್ತೆ, ಹರ್ಕೊಂಡು ಹೋಗ್ಬಿಡುತ್ತೆ ಹಿಂಗೆ. ದಸ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಎ ಲಿಕ್ವಿಡ್ ಮೂವ್ ಒನ್ ಅಬೋವ್ ದ ಅದರ್ ಆರ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಡಿಫ್ರೆಂಟ್ ಲೇಯರ್ಸ್. ಸೊ ಹೆಂಗೆ ಒಂದು ಲೇಯರ್ನಿಂದ ಇನ್ನೊಂದು ಲೇಯರ್, ಫಸ್ಟ್ ಲೇಯರ್ ಏನಾಯಿತು ಮೂವ್ ಆಗೋಕ್ಕೆ ಶುರು ಆಯಿತು. ಇನ್ನೊಂಚೂರು ಸ್ಲ್ಯಾಂಟ್ ಮಾಡಿದ್ವಿ, ಸೆಕೆಂಡ್ ಲೇಯರ್ ಇನ್ನೊಂಚೂರು ಸ್ಲ್ಯಾಂಟ್ ಮಾಡಿದ್ರೆ ಹೋಗ್ತಿದ್ದಂಗೂ ಕೂಡ ಈ ಲೇಯರ್ಸ್ಗಳು ಏನಾಗ್ತಾ ಹೋಗುತ್ತೆ, ಆ ಲೇಯರ್ಸಲ್ಲಿ ಇರೋವಂಥ ಒಂದು ಇದನ್ನು ಏನು ಹೇಳ್ತೀವಿ ನಾವು, ರಿಲೇಟಿವ್ ಮೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ರಿಲೇಟಿವ್ ಮೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸಚ್ ಎ ಫ್ಲೋ ಆಫ್ ಲಿಕ್ವಿಡ್ ಈಸ್ ಕಾಲ್ಡ್ ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ತೀವಿ. ಸೊ ಲ್ಯಾಮಿನಾರ್ ಫ್ಲೋ ಅಂದರೆ ಫಸ್ಟ್ ಒಂದು ಸ್ಟ್ರೀಮ್ ಹೋಯ್ತು, ನೆಕ್ಸ್ಟ್ ಮತ್ತೊಂದು ಸ್ಟ್ರೀಮ್ ಹೋಯ್ತು. ಈ ಥರ ಏನಾಗ್ತಾ ಹೋಗುತ್ತೆ, ನಾವು ಸ್ಲ್ಯಾಂಟ್ ಮಾಡ್ತಾ ಹೋಗ್ತಿದ್ದಂಗೂ ಪ್ರತಿಯೊಂದು ಇದನ್ನು ಏನಾಗುತ್ತೆ, ಪ್ರತಿಯೊಂದು ಲೀವ್ಸ್ ಥರ ಮೂವ್ ಆಗ್ತಾ ಹೋಗುತ್ತೆ, ಅಂದರೆ ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ತೀವಿ. The faster layer tends to accelerate the slower layer and the slower layer retards the faster layer. Faster layer tends to accelerate the slower. ಆ ಫಾಸ್ಟ್ ಮೂವಿಂಗ್ ಲೇಯರ್ ಏನಿರುತ್ತೆ ಅದು ಇದನ್ನ ಏನು ಮಾಡುತ್ತೆ, ಮುಂದೆ ತೊಗೊಂಡು ಬರಲಿಕ್ಕೆ ನೋಡುತ್ತೆ. ಬಟ್ ಆ ಸ್ಲೋವರ್ ಲೇಯರ್ ಏನು ಮಾಡುತ್ತೆ, ಅದನ್ನು ಮುಂದೆ ಹೋಗ್ತಾ ತಡೆಯುತ್ತೆ. ದಟ್ ಈಸ್ ಇಂಟರ್ನಲ್ ಫ್ರಿಕ್ಷನ್ ಫೋರ್ಸಸ್ ಆರ್ ಇಂಟರ್ನಲ್ ಫ್ರಿಕ್ಷನಲ್ ಫೋರ್ಸಸ್ ಮಧ್ಯೆ ಏನು ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಇಂಟರ್ನಲ್ ಫ್ರಿಕ್ಷನಲ್ ಫೋರ್ಸಸ್ ಏನಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. In the case of a liquid having relative motion between different layers and these forces try to destroy the motion of the liquid. ಸೊ ಅವಾಗ ಏನಾಯಿತು, ಒಂದು ಮುಂದೆ ಹೋಗ್ತಿರೋಂಥ ಲೇಯರು ಹಿಂದ್ಗಡೆ ಇರೋಂಥ ಲೇಯರ್ನ ಎಳ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಮುಂದ್ಗಡೆ ಹೋಗ್ತಿದೆಯಾ ಅಂತಲ್ಲ, ಹಿಂದ್ಗಡೆ ಅಂತ ಲೇಯರ್ ಏನು ಮಾಡುತ್ತೆ, ವಾಪಸ್ ಎಳ್ಕೊಳಕ್ಕೆ ಏನು ಮಾಡುತ್ತೆ, ಟ್ರೈ ಮಾಡುತ್ತೆ. ಸೊ ದಟ್ ಅಲ್ಲಿ ಏನು ಪ್ರೊಡ್ಯೂಸ್ ಆಯ್ತು, ಅದರಲ್ಲಿ ಇಂಟರ್ನಲ್ ಫ್ರಿಕ್ಷನಲ್ ಫೋರ್ಸಸ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಟು ಮೈಂಟೈನ್ ದ ಮೋಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್ ಹ್ಯಾಸ್ ಟು ಬಿ ಓವರ್ಕಮ್ ದ ಸ್ಟ್ರಾಂಗ್. ಸೊ ಈ ಒಂದು ಫೋರ್ಸ್ನ ಈಕ್ವಲ್ ಫೋರ್ಸ್ನ ಮೇಂಟೈನ್ ಮಾಡಬೇಕಂತ ಹೇಳಿದಾಗ ಎಕ್ಸ್ಟರ್ನಲ್ ಫೋರ್ಸ್ ಏನು ಮಾಡಬೇಕಾಗುತ್ತೆ, ನಾವು ಅಪ್ಲೈ ಮಾಡಬೇಕಾಗುತ್ತೆ. ದೀಸ್ ರಿಟಾರ್ಡಿಂಗ್ ಫೋರ್ಸಸ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಮೂವಿಂಗ್ ಲಿಕ್ವಿಡ್ ಆರ್ ಕಾಲ್ಡ್ ವಿಸ್ಕಸ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರಿಟಾರ್ಡಿಂಗ್ ಫೋರ್ಸ್ನ ನಾವು ಏನು ಹೇಳ್ತೀವಿ, ವಾಪಸ್ ಎಳಿತಾ ಇದೆ ಅಂತ ಹೇಳಿದಾಗ ಆ ಒಂದು ಫೋರ್ಸ್, ಅಥವಾ ಇದು ತಳ್ಕೊಂಡು ಹೋಗಿ ಟ್ರೈ ಮಾಡ್ತಿದೆ ಅಂತ ಹೇಳಿದಾಗ ಅದನ್ನ ಏನು ಹೇಳ್ತೀವಿ ನಾವು, ವಿಸ್ಕಸ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಒಂದು ಹಿಂಗೆ ತೊಗೊಂಡು ಹೋಗೋಕ್ಕೆ ನೋಡುತ್ತೆ, ಇನ್ನೊಂದು ವಾಪಸ್ ಎಳೆಯೋಕ್ಕೆ ನೋಡುತ್ತೆ, ಹೀಗೆ. ಸೊ ಈ ಫ್ಲೋನ ಏನು ಹೇಳ್ತೀವಿ ನಾವು, ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ತೀವಿ. ಸೊ ಆ ಒಂದು ವಿಸ್ಕಸ್ ಫೋರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರೊಡ್ಯೂಸ್ ಆಗಿರೋಂಥ ಫೋರ್ಸ್ನ ನಾವೇನು ಹೇಳ್ತೀವಿ, ವಿಸ್ಕಸ್ ಫೋರ್ಸ್ ಅಥವಾ ಬ್ಯಾಕ್ವರ್ಡ್ ಡ್ರ್ಯಾಗಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ದ ವಿಸ್ಕಸ್ ಫೋರ್ಸ್ ಆರ್ ಸಿಮಿಲರ್ ಟು ದ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಟೂ ಸಾಲಿಡ್ ಸರ್ಫೇಸಸ್ ಇನ್ ರಿಲೇಟಿವ್ ಮೋಷನ್ ಆ್ಯಂಡ್ ವಿಸ್ಕಾಸಿಟಿ ಇನ್ ಸಮ್ಟೈಮ್ಸ್ ಈಸ್ ಕಾಲ್ಡ್ ಇಂಟರ್ನಲ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಅದನ್ನೇ ಈ ವಿಸ್ಕಸ್ ಫೋರ್ಸಸ್, ಈ ಒಂದು ವಿಸ್ಕಸ್ ಫೋರ್ಸು ಯಾವುದಕ್ಕೆ ಸಿಮಿಲರ್ ಆಗಿರುತ್ತೆ, ಫ್ರಿಕ್ಷನ್ ಬಿಟ್ವೀನ್ ಟೂ ಸಾಲಿಡ್ ಸರ್ಫೇಸ್ ಅಂದರೆ ಎರಡು ಆಬ್ಜೆಕ್ಟನ್ನು ನಾವು ರಬ್ ಮಾಡಿದಾಗ ಏನಾಗುತ್ತೆ, ಆ ಮಧ್ಯೆ ಇರೋಂಥ ಫ್ರಿಕ್ಷನ್ನಲ್ಲಿ ಫೋರ್ಸಸ್ ಏನು ಡೆವಲಪ್ ಆಗಿರುತ್ತೋ ಅದಕ್ಕೆ ಸಿಮಿಲರ್ ಆಗಿರುತ್ತೆ.
ಇನ್ ರಿಲೇಟಿವ್ ಮೋಷನ್ ಆ್ಯಂಡ್ ವಿಸ್ಕಾಸಿಟಿ ಮೇಲೆ ಏನಾಗಿರುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ದ ವಿಸ್ಕಾಸಿಟಿ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಓಕೆ, next here is the definition of the viscosity. The property of a liquid due to which liquid opposes relative motion between its different layers is called viscosity ಅಂತ ಹೇಳಿ. The property of a liquid due to which liquid opposes motion between its different layers. The property of a liquid due to which liquid opposes. ಆ ಲಿಕ್ವಿಡ್ ಹಿಂಗೆ ಲ್ಯಾಮಿನಾರ್ ಫ್ಲೋ ಅಲ್ಲಿ ಹೋಗ್ತಿದೆ ಅಂತ ಹೇಳಿದಾಗ, ಸೊ ಪ್ರಾಪರ್ಟಿ ಆಫ್ ಲಿಕ್ವಿಡ್ ವಿಚ್ ಅಪೋಸಸ್ ರಿಲೇಟಿವ್ ಮೋಷನ್. ಸೊ ರಿಲೇಟಿವ್ ಮೋಷನ್ ಅಂತ ಹೇಳಿದ್ರೆ ನಾವೇನು ಹೇಳಿದ್ವಿ, ರಿಲೇಟಿವ್ ಮೋಷನ್ ಬಿಟ್ವೀನ್ ಡಿಫ್ರೆಂಟ್ ಲೇಯರ್ಸ್. ಸೊ ರಿಲೇಟಿವ್ ಮೋಷನ್ ಅಂತ ಹೇಳಿದಾಗ ಒಂದು ಫೋರ್ಸ್ ಈ ಕಡೆ ಎಳ್ಕೊಂಡು ಹೋಗುತ್ತೆ, ಇನ್ನೊಂದು ಫೋರ್ಸ್ ಈ ಕಡೆ ತೊಗೊಂಬರುತ್ತೆ. ಸೊ ದೇರ್ ಇಸ್ ಎ ಡೆವಲಪ್ಮೆಂಟ್ ಆಫ್ ದ ರಿಲೇಟಿವ್ ಮೋಷನ್ ಇರುತ್ತೆ. ಅಥವಾ ಇಲ್ಲಿಂದ ಒಂದು ಹೀಗೆ ಸ್ಲ್ಯಾಂಟ್ ಮಾಡಿದಾಗ ಫಸ್ಟ್ ಲೇಯರ್ ಏನಾಯ್ತಲ್ಲಿ, ಫಸ್ಟ್ ಲೇಯರು ಫಾಸ್ಟಾಗಿ ಹೋಗುತ್ತೆ, ಇನ್ನು ನೆಕ್ಸ್ಟ್ ಲೇಯರು ನಿಧಾನಕ್ಕೆ ಹೋಗುತ್ತೆ, ಇನ್ನೂ ನಿಧಾನಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅಲ್ಲಿ ಯಾಕೆ ಹಂಗೆ ಹೋಗುತ್ತೆ ಅಂತ ಹೇಳಿದಾಗ ದರ್ ಇಸ್ ಎ ರಿಲೇಟಿವ್ ಮೋಷನ್. ಸೊ ಒಂದ್ರ ಹಿಂದೆ ಇನ್ನೊಂದು ಲೇಯರು ಹೋಗ್ತಾ ಆಗುತ್ತೆ. ಸೊ ಹಿಯರ್ ಆ ಒಂದು ರಿಲೇಟಿವ್ ಮೋಷನ್ ಏನು ಮಾಡ್ತಾ ಹೋಗುತ್ತೆ, ಅಪೋಸ್ ಮಾಡೋಂಥ ಒಂದು ಪ್ರಾಪರ್ಟಿನ ಏನು ಹೇಳ್ತೀವಿ ನಾವು, ವಿಸ್ಕಾಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ದ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ಡ್ಯೂ ಟು ವಿಚ್ ಲಿಕ್ವಿಡ್ ಅಪೋಸಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಡಿಫ್ರೆಂಟ್ ಲೇಯರ್ಸ್ ಈಸ್ ಕಾಲ್ಡ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ವಿಸ್ಕಾಸಿಟಿ ಆಫ್ ಎ ಲಿಕ್ವಿಡ್ಸ್ ಡಿಕ್ರೀಸಸ್ ವಿತ್ ಟೆಂಪರೇಚರ್ ಜೊತೆ ಏನಾಗ್ತದೆ, ವಿಸ್ಕಾಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹವೆವರ್ ಫಾರ್ ಗ್ಯಾಸ್ ಇಟ್ ಇನ್ಕ್ರೀಸಸ್, ಗ್ಯಾಸಿಗೆ ಏನಾಯ್ತಲ್ಲಿ ಇನ್ಕ್ರೀಸ್ ಆಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಎಲ್ಲಂದ್ರೆ ವಿಸ್ಕಾಸಿಟಿ ಎಕ್ಸಾಂಪಲ್ ಇದೆ ನೋಡಿ. ಆಯಿಲ್ ಆಫರ್ಸ್ ಮೋರ್ ರೆಸಿಸ್ಟೆನ್ಸ್ ಟು ರಿಲೇಟಿವ್ ಮೋಷನ್ ಆ್ಯಂಡ್ ಈಸ್ ಸೆಟ್ ಟು ಬಿ ಮೋರ್ ವಿಸ್ಕಸ್ ದೆನ್ ವಾಟರ್. ಅಲ್ವಾ, ಆಯಿಲ್ನ ನೋಡಿದ್ರೆ ಗೊತ್ತಾಗುತ್ತೆ ವಿಸ್ಕಸ್ ಅಂತ ಅನಿಸುತ್ತೆ, ಯಾಕಂದರೆ ಕೈಗೆ ಅಂಟತ್ತೆ. ನಮಗೆ ನೀರು ಅಂಟಲ್ಲ ನಮಗೆ, ಬಟ್ ಆಯಿಲ್ ಏನಾಗುತ್ತೆ ಕೈಗೆ ಅಂಟತ್ತೆ. ದಟ್ ವಾಟರ್ ಹ್ಯಾವ್ ವೆನ್ ವಾಟರ್ ಇನ್ ಎ ಲಿಕ್ವಿಡ್ ಇಸ್ ಸ್ಟಿರ್ಡ್ ಇಟ್ ಈಸ್ ಬ್ರಾಟ್ ಟು ರೆಸ್ಟ್ ಆಫ್ಟರ್ ಸಮ್ ಟೈಮ್ ಡ್ಯೂ ಟು ಇಂಟರ್ನಲ್ ಫ್ರಿಕ್ಷನ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ವಾಟರ್. ಯಾಕಂದರೆ ವಾಟರ್ನ ನಾವು ಹಿಂಗೆ ಏನು ಮಾಡಿದ್ದೀವಿ, ಒಂದು ಸ್ಲ್ಯಾಂಟ್ ಆಬ್ಜೆಕ್ಟ್ ತೊಗೊಂಡು ಇದನ್ನು ಹಾಕಿದ್ವಿ ಅಂತ ಹೇಳಿದಾಗ ವಾಟರ್ ಸಡನ್ನಾಗಿ ಇಳಿದು ಹೋಗುತ್ತೆ. ಬಟ್ ಆಯಿಲ್ ಹಂಗಿಲ್ಲ, ನಿಧಾನವಾಗಿ ಇಳಿತಾ ಹೋಗುತ್ತೆ, ಲೇಯರ್ ಬೈ ಲೇಯರ್ ಏನಾಗ್ತಾ ಹೋಗುತ್ತೆ, ಇಳಿತಾ ಹೋಗುತ್ತೆ. ಸೊ ದಟ್ಸ್ ಅಬೌಟ್ ದ ವಿಸ್ಕಾಸಿಟಿ. ಓಕೆ, ದ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ಡ್ಯೂ ಟು ವಿಚ್ ಲಿಕ್ವಿಡ್ ಅಪೋಸಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಡಿಫ್ರೆಂಟ್ ಲೇಯರ್ಸ್ ಈಸ್ ಕಾಲ್ಡ್ ಆಸ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಉಳ್ಕೆದೆಲ್ಲ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.